ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಮುಂದುವರೆದಿದೆ ಹೇಮಂತ್ ಜೊತೆ ಮುಂದುವರೆದ ಭಾಗ. ಅವತ್ತು ಮಳೆಯಲ್ಲಿ ಸಹಾಯ ಮಾಡಿದಂಥ ರಾಮ್ ಕಾಲೇಜ್ನಲ್ಲಿ ಭೇಟಿಯಾಗಿರೋದನ್ನು ನೋಡಿ ಸೀತಾ ತುಂಬ ಖುಷಿ ಪಡ್ತಾಳೆ. ಯಾಕಂದರೆ ಅವತ್ತು ಮಳೆಯಲ್ಲಿ ಸಹಾಯ ಮಾಡಿದ ರಾಮ್ ಸೀತಾಗೆ ಒಳ್ಳೆಯ ಸ್ನೇಹಿತ ಆಗ್ಬೋದು ಅಂತ ಅವಳಿಗೆ ಅವತ್ತೇ ಅನಿಸಿರುತ್ತೆ. ಆದರೆ ಕಾಲೇಜಿಗೆ ಬಂದ ಮೇಲೆ ಸೀತಾಗೂ ಕೂಡ ತುಂಬ ಖುಷಿಯಾಗತ್ತೆ. ಆಗ ಒಂದ್ಸಲಿ ಏನಾಗುತ್ತೆ, ಕಾಲೇಜ್ ಕ್ಯಾಂಟೀನಲ್ಲಿ ಅವರಿಬ್ಬರು ಟೀ ಕುಡಿಯೋಕ್ಕೆ ಅಂತ ಹೋಗಿರ್ತಾರೆ. ಆ ಟೈಮಲ್ಲಿ ನೀನು ಯಾರು ಅಂತ ಅವಳು ಕೇಳ್ತಾಳೆ. ಅದಕ್ಕೆ ರಾಮ್ ತನ್ನ ಪರಿಚಯನ ಹೇಳ್ತಾ ಹೋಗ್ತಾನೆ. ನಂದು ಒಂದು ಪುಟ್ಟ ಹಳ್ಳಿ, ನನ್ನ ತಂದೆ ಹೆಸರು ವಿಜಯ್, ತಾಯಿ ಹೆಸರು ಲಕ್ಷ್ಮಿ ಅಂತ. ಮತ್ತು ತುಂಬ ಬಡ ಕುಟುಂಬ, ತಂದೆ ತಾಯಿಗೆ ಒಬ್ಬನೇ ಮಗ ಆಗಿರ್ತಾನೆ. ರಾಮ್ ಹೀಗಿರ್ಬೇಕಾದ್ರೆ ಅವ್ರ ತಂದೆ ಯಾವುದೋ ಒಂದು ಗ್ಯಾರೇಜಲ್ಲಿ ಕೂಲಿ ಕೆಲಸ ಮಾಡ್ತಿರ್ತಾರೆ. ಕೂಲಿ ಕೆಲಸ ಮಾಡಿ ಸಾಕ್ತಿರ್ತಾರೆ. ಒಂದು ದಿವಸ ತಿಂದರೆ ಒಂದು ದಿವಸ ಉಪವಾಸ ಇರ್ತಿದ್ರು. ಅಷ್ಟೊಂದು ಕಡು ಬಡತನ ಇದ್ದರು. ಸಾಲ ಮಾಡಿ ಅವನನ್ನು ಓದಿಸ್ತಾರೆ 10ನೇ ಕ್ಲಾಸ್ವರೆಗೂ ಒಂದು ಸರ್ಕಾರ ಪ್ರೌಢಶಾಲೆಯಲ್ಲಿ. ತದನಂತರ ಅವರು ತಮ್ಮ ಆಸ್ತಿನ ಮಾರಿ ನನ್ನ ಮಗ ಬೆಳೆದು ಉದ್ಧಾರ ಆಗಲಿ, ಓದಿ ಉದ್ಧಾರ ಆಗಲಿ ಅನ್ನೋ ಕಾರಣಕ್ಕೆ ಅವನಿಗೆ ಈ ಕಾಲೇಜ್ಗೆ ಸೀಟ್ ಕೊಡಿಸೋದಾಗಿ ಹೇಳ್ಕೊತಾರೆ. ಇದನ್ನೆಲ್ಲ ತಿಳಿದಂಥ ಸೀತಾಗೆ ಅವನ ಮೇಲೆ ಗೌರವ ಜಾಸ್ತಿ ಆಗುತ್ತೆ. ಓದಿ ಅವನು ಮುಂದೆ ಬರ್ತಾನೆ ಅನ್ನೋ ನಂಬಿಕೆ ಅವಳಿಗೂ ಕೂಡ ಹುಟ್ಟುತ್ತೆ. ಆದರೆ ಅವರಿಬ್ಬರು ಪರಿಚಯ ಆಗಿತ್ತು ಮಳೆಯಿಂದ. ಒಂದು ಸರಿ ಕಾಲೇಜ್ ಮುಗಿಸ್ಕೊಂಡು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಮಳೆಯಲ್ಲಿ ಮತ್ತೆ ನೆನ್ಕೊಂಡು ಬರ್ತಾ ಇರ್ತಾರೆ. ಆ ಮಳೆ ಬರೋ ಶಬ್ದದಲ್ಲೇ ಅವಳು ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬೀಳುತ್ತೆ. ಎತ್ಕೊಟ್ಟು ಹಿಂದೆ ತಿರುಗೋಷ್ಟರಲ್ಲಿ ಅವಳು ಕೂದಲು ಅವನಿಗೆ ತಗಲಿದಾಗ ಅದನ್ನು ಸರಿ ಮಾಡ್ತಾನೆ. ಇದರಿಂದ ಅವನಿಗೆ ಏನೋ ಒಂಥರ ರೋಮಾಂಚನ ಆಗುತ್ತೆ. ಆಮೇಲೆ ಅದೆಲ್ಲ ಆದಮೇಲೆ ಇವರಿಬ್ಬರ ಮಧ್ಯ ಒಂದು ಒಳ್ಳೆ ಸ್ನೇಹ ಹುಟ್ಕೊಳ್ಳುತ್ತೆ. ಇವತ್ತಿಂದ ನಾವಿಬ್ಬರು ಸ್ನೇಹಿತರಾಗಿರಬೇಕು ಅಂತ ಅನ್ಕೊತಾರೆ. ಸ್ನೇಹಿತರಾಗಿ ಅವರು ಕಾಲ ಕಳಿಬೇಕಾದ್ರೆ ರಾಮ್ಗೆ ಸೀತಾ ತುಂಬ ಇಷ್ಟ ಆಗ್ತಾಳೆ. ಅವನು ಕೂಡ ಅವನಿಗೆ ಅರಿವಿಲ್ಲದಂತೆ ಅವಳನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಎಷ್ಟರ ಮಟ್ಟಕ್ಕೆ ಅಂದರೆ ಅವಳಿಲ್ಲದೆ ಬದುಕಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿ ಅವನಿಗೆ ಬರುತ್ತೆ. ಒಂದಿನ ಅವ್ರ ಕಾಲೇಜಲ್ಲಿ ಇವೆಂಟ್ ನಡೀತಾ ಇರುತ್ತೆ. ಇವೆಂಟ್ನಲ್ಲಿ ಸೀತಾ ಹಾಡಿದಂಥ ಈ ಹಾಡು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಆ ಹಾಡು ಯಾವುದು ಗೊತ್ತಾ? ಕಣ್ಣಲ್ಲಿ ಜ್ಯೋತಿ, ಮನಸ್ಸಲ್ಲಿ ಪ್ರೀತಿ, ನೀನಾಡೋ ರೀತಿ, ನೀನಾಗು ನನ್ನ ಬಾಳಿನ ಅತಿಥಿ ಅನ್ನುವ ಈ ಕವಿತೆ ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ಈ ಕವಿತೆ ಕೇಳಿದ ಮೇಲೆ ಎಲ್ಲಿಲ್ಲದ ಆನಂದ ಆಗುತ್ತೆ. ಅವನಿಗೆ ಪ್ರೀತಿ ಚಿಗುರುಡಿಯುತ್ತೆ. ಒಂದಿನ ಸೀತಾ ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂಡು ಬರಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟಲ್ಲಿ ಪ್ರಜ್ಞೆ ತಪ್ತಾಳೆ. ಆ ಸಮಯದಲ್ಲಿ ಅವನು
ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾನೆ, ಬ್ಲಡ್ ಕೊಟ್ಟು ಕಾಪಾಡ್ತಾನೆ. ಇದರಿಂದ ಅವಳ ಮೇಲೆ ಕೂಡ ಅಂದರೆ ಸೀತಾಗೆ ರಾಮ್ ಮೇಲೆ ಅವತ್ತು ಅವರಿಬ್ಬರ ಕಣ್ಣು ಒಂದಾಗತ್ತೆ. ಅವತ್ತು ಬ್ಲಡ್ ಕೊಡಬೇಕಾದ್ರೆ ಪ್ರಜ್ಞಾಸ್ಥಿತಿಲಿದ್ದ ಸೀತಾಗೆ ರಾಮ್ ಹೇಳಿದ್ದೇನು ಗೊತ್ತಾ? ಏನಂದರೆ ನಂಗೆ ತುಂಬ ಇಷ್ಟ, ನಿನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ, ನೀನು ನನ್ನ ಬಾಳಿನ ಸಂಗಾತಿಯಾಗಿ ಜೀವನ ಪೂರ್ತಿ ಜೊತೆಗಿರಬೇಕು ಅಂತ ಅವಳು ಹೇಳ್ತಾನೆ. ಇದನ್ನು ಕೇಳ್ತಂತ ಸೀತಾಗೆ ಎಚ್ಚರ ಆಗತ್ತೆ. ಎಚ್ಚರ ಆಗಿ ಆಕೆ ಇಬ್ಬರು ಕಣ್ಣು ಒಂದಾಗಿ ಕೊನೆಗೆ ಅವಳು ಕೂಡ ಪ್ರೀತಿಸೋಕ್ಕೆ ಶುರು ಮಾಡ್ತಾಳೆ. ಇಬ್ಬರು ಒಬ್ರಿಗೆ ಗೊತ್ತಿಲ್ದಂಗೆ ಒಬ್ಬರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ರಾಹುಲ್ ಅಂತ ಒಬ್ಬ ವ್ಯಕ್ತಿ ಇವರಿಬ್ಬರ ಜೀವನಕ್ಕೆ ಬರ್ತಾನೆ. ಅವನಿಗೆ ಇವರಿಬ್ಬರು ಪ್ರೀತಿಸೋದು ಇಷ್ಟ ಇರಲ್ಲ. ರಾಹುಲ್ ಬೇರೆ ಯಾರೂ ಅಲ್ಲ, ಆ ಕಾಲೇಜ್ ಪ್ರಿನ್ಸಿಪಲ್ಲು. ಇವರಿಬ್ಬರು ಪ್ರೀತಿಸೋದು ಅವನಿಗೆ ಇಷ್ಟ ಇರಲ್ಲ. ಒಂದಿನ ಸೀತಾ ಯಾವುದೋ ಒಂದು ಕೆಲಸದ ಮೇಲೆ ಅಬ್ರಾಡ್ಗೆ ಹೋಗ್ಬೇಕಾಗಿರುತ್ತೆ. ಆಗ ರಾಮ್ ಅವಳ ಪರವಾಗಿ ವಕಾಲತ್ ವಹಿಸ್ತಾನ. ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ಈ ವಿಷಯನ ಸೀತೆ ತಂದೆಗೆ ನೋಡಿ, ಈ ಹುಡುಗ ನಿಮ್ಮ ಮಗಳನ್ನ ಕೆಡ್ಸೋದಕ್ಕೆ ನೋಡ್ತಿದ್ದಾನೆ, ಇವಳೊಂದಿಗೆ ತಪ್ಪಾಗಿ ನಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ, ಇವನು ಸರಿ ಇಲ್ಲ ಅಂತ ತಂದೆಗೆ ಹೇಳಿಕೊಟ್ಟ. ಅದಾದಮೇಲೆ ಕತೆ ಯಾವ ಥರ ತಿರುವು ತಗೋಬೋದು ನೀವು ಯೋಚನೆ ಮಾಡಿ. ಮುಂದೆ ಸೀತೆ ಮತ್ತು ರಾಮ್ ಜೀವನದಲ್ಲಿ ಏನಾಗ್ಬೋದು? ಮತ್ತೊಂದು ಸಂಚಿಕೆಯೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೈಟ್ ಸ್ಟಾರ್ ಹೇಮಂತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರೇಮ ಕವಿತೆ. ಕನಸಲ್ಲಿ ಬಂದವಳು, ಮನಸ್ಸಲ್ಲಿ ನಿಂತವಳು, ಹೃದಯವನ್ನು ಗೆದ್ದವಳು, ಏಳೇಳು ಜನ್ಮಕ್ಕೂ ನೀನೇನೆ ನನ್ನವಳು. ಇಲ್ಲಿವರೆಗೂ ಯಾರು ಈ ಶೋನ ಪೂರ್ತಿ ಕೇಳಿಲ್ವೋ ಅವರು ಪೂರ್ತಿ ಕೇಳಿ. ಪೂರ್ತಿ ಕೇಳಿದ್ರೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ಕೇಳಿದ್ರೆ ಅರ್ಧ ಆಗುತ್ತೆ. ಇದು ಮನದ ಮಾತು, ನಿಮ್ಮೆಲ್ಲರ ಮನಸ್ಸಿನ ಮಾತು. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನ ನನ್ನ ಜೊತೆ ಹಂಚ್ಕೋಬಹುದು. ಈ ಕತೆ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ. ನನ್ನ ಸ್ನೇಹಿತ